ನಮಸ್ಕಾರ ಸಿ ಕೆ ಬಸ್ಗೆ. ಈ ಗಾಡಿ ತೊಗೊಂಡು ಎಷ್ಟು ತಿಂಗಳಾಯ್ತು? ಗಾಡಿ ತಗೊಂಡು ಸುಮಾರು ಒಂದು 18 ತಿಂಗಳಾಯ್ತು. 1.5 years. 1.5 years. ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ? ಜಾಸ್ತಿ ಓಡಿಲ್ಲ ಬಸ್ಗೆ, ಬರೇ 23,600 ಕಿಲೋಮೀಟ್ರು. ಕೇಳ್ತಾ, ಬರೇ 23,600 ಅಂತೆ. 4 ಸರ್ವಿಸ್ ಆಗಿದೆ, 5ನೇ ಸರ್ವಿಸ್ ಡ್ಯೂ. ವೆರಿ ಗುಡ್. ಸರಿ, ಸುಮಾರು ಮಾಡಿಫಿಕೇಶನ್ ಮಾಡಿದ್ದೀರಾ? ಹೌದು ಬಸ್ಗೆ. ಫ್ರಂಟಿಂದ ನನಗೆ ಲಿಸ್ಟ್ ಹೇಳ್ಕೊಂಡು ಹೋಗ್ತೀರಾ? ಶ್ಯೂರ್ ಬಸ್ಗೆ. ನಿಮಗೆ ಹೇಳಿಲ್ಲ ಅಂದ್ರೆ ಇನ್ಯಾರಿಗೆ ಹೇಳೋಣ? ನನ್ನ ಕತ್ತು ಹುಷಾರಿರಲಿ, ಜಾಸ್ತಿ ಗಾಳಿ ಬರ್ಸ್ತಲೇ ಇರಲಿ ಅಂತ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಕಂಪ್ನಿ ರ್ಯಾಲಿ ಇದು ವಿಂಡ್ ಸ್ಕ್ರೀನ್ ಹಾಕಿದ್ದೀನಿ. ಅದು ಸ್ವಲ್ಪ ಸಾಲದು ಅಂತ ಮೇಲ್ಗಡೆ ಪ್ರೋಸ್ಪೆಕ್ಟ್ ಹಾಕಿದ್ದೀನಿ, ಸೊ ದಟ್ ದ ವಿಂಡ್ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಸ್ವಲ್ಪ ಕೆಳಗೆ ಹೋದರೆ ನಾನು ಮುಂಚೆನೇ ಗ್ಲಾಸಸ್ ಹಾಕ್ತೀನಿ, ಸೊ ಅದಕ್ಕೆ ಗಾಡಿಗೂ ಬಾಹ ಹಾಕ್ಸಿದ್ದೀನಿ ಚೆನ್ನಾಗಿ ಕಾಣಿಸ್ಲಿ ರಸ್ತೆ ಅಂತ. ನೈಟ್ ರೈಡಿಂಗ್ ಬಂದ್ರೆ ಲೈಟಿಂಗ್ ಚೆನ್ನಾಗಿರ್ಲಿ ಅಂತ. ಆಮೇಲೆ ಹಿಂದೆ ಬರೋರು ಚೆನ್ನಾಗಿ ಕಾಣಿಸ್ಲಿ, ಒಬ್ಬರೇ ಕಾಣಿಸ್ಲಿ ಅಂದ್ಬಿಟ್ಟು ಉಸ್ಕೂರ್ನಾದ ರೇರ್ ವ್ಯೂ ಮಿರರ್ ಹಾಕಿದ್ದೀನಿ. Husqvarna 401 ರಿಯರ್ ವ್ಯೂ ಮಿರರ್, ರೌಂಡ್, ಸೇಮ್ ಪ್ರೊಫೈಲ್ ಆಸ್ ಸ್ಟಾಕ್, ಬಟ್ ವಿಸಿಬಿಲಿಟಿ ಇಸ್ ಬೆಟರ್. ಅಂಡ್ ಇದು ಎಷ್ಟಾಯ್ತು ನಿಮಗೆ ಇದು ರೇಟ್? ಇದು ನನಗೆ 1,080-980 ಬಿಟ್ವೀನ್ ದ ಟು. 980 ಸೆಟ್ಟಿಗೆ 1,000 ರೂಪಾಯಿಗೆ ಒಳ್ಳೆ ಒಂದು ರೌಂಡ್ ಗುಡ್ ವಿಸಿಬಿಲಿಟಿ ಮಿರರ್ಸ್. ಸ್ಟಾಕ್ಗಿಂತ ಸ್ವಲ್ಪ ದೊಡ್ಡದಿದೆ. ಈ ಬಾಹಾ ಲೈಟ್ಸ್ ನೀವು ತಗೊಂಡಾಗ ಎಷ್ಟಿತ್ತು? 24,000? ಇಲ್ಲ ಬಸ್ಗೆ, 32 ಚಿಲ್ಲರೆ ಕೊಟ್ಟಿದ್ದು. ಎಷ್ಟು ವರ್ಷ ಆಯ್ತು ತಗೊಂಡು? ನಾನು ಇದು ತಗೊಂಡಿದ್ದು ಕ್ರಿಸ್ತ ಶಕ 2018ರಲ್ಲಿ ಇಂಟರ್ಸೆಪ್ಟರ್ಗೆ. ಸೊ 8 ವರ್ಷ ಸರ್ವಿಸ್. ಎಸ್, ವೆರಿ ಗುಡ್. ನೆಕ್ಸ್ಟ್, ಇದು ರೇಡಿಯೇಟರ್. ಆಮೇಲೆ ಹಾಗೆ ಹೌದು, ರೇಡಿಯೇಟರ್ ಅದು ಸ್ವಲ್ಪ ಸಿಲ್ವರ್ ಬರೋದಲ್ಲ, ಸಿಲ್ವರ್ ಬರ್ತಾ ಇತ್ತು. ಬೆಳ್ಳಿ ಬೇಡ ಕಪ್ಪು ಬರ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಕರಿ ಬಣ್ಣ ಮಾಡಿಸಿದ್ದ, ಪೌಡರ್ ಕೋಟಿಂಗ್ ಚೆನ್ನಾಗಿದೆ. ಆಮೇಲೆ ಮೇಜರ್ ಏನೋ ಮಿಸ್ಸಿಂಗ್ ಇದೆ ಐಟಮ್. ಎಸ್, ಟ್ಯಾಂಕ್ದು ಗಾರ್ಡ್ ತೆಗೆದು ಬಿಟ್ಟಿದ್ದೀನಿ. ತೆಗೆದು ಒಂದು 1.5 kg 2 kg 1.5 kg 2.5 kg ಕಮ್ಮಿ ಆಗಿದೆ. ಇಲ್ಲೇ 2.5 kg ಕಳ್ಕೊಂಡಿದ್ದೀನಿ. ಅದಾದ್ಮೇಲೆ ಒಳಗಡೆ BMC ಏರ್ ಫಿಲ್ಟರ್ ಇದೆ, ಮ್ಯಾಟ್ರು, ಪ್ಲಸ್ ಏರ್ ಬಾಕ್ಸ್ ಸ್ವಲ್ಪ ಓಪನ್ ಇದೆ, ಫ್ರೀ ಫ್ಲೋ ಇದೆ. ಸೊ ಗಾಡಿ ಇವಾಗ ಗರ್ಜಿಸುತ್ತೆ, ಕುಣಿಯುತ್ತೆ, ಕುಣಿಸುತ್ತೆ. ಇದೇನು ವಿಷಯ? ಆಮೇಲೆ ಫ್ಯೂಯಲ್ ಎಕ್ಸ್ ಇದೆ. ಸೊ ಇವಾಗ ಈ ಏರ್ದದನ್ನೆಲ್ಲ ಓಪನ್ ಮಾಡಿದೀವಲ್ಲ, ಸೊ ಚೆನ್ನಾಗಿ ಫ್ಯೂಯಲ್ ಇನ್ಫ್ಲೋ ಇರಲಿ ಅಂತ ಹೇಳ್ಬಿಟ್ಟು ಫ್ಯೂಯಲ್ ಎಕ್ಸ್ ಪ್ರೋ. ಫ್ಯೂಯಲ್ ಇನ್ಫ್ಲೋ ಚೆನ್ನಾಗಿರ್ಬೇಕು. ಆ ಒಳ್ಳೆ ಇನ್ಫ್ಲೋನ ಬರ್ನ್ ಮಾಡ್ಬೇಕಂದ್ರೆ ಏರ್ ಇನ್ಫ್ಲೋ ಚೆನ್ನಾಗಿರ್ಬೇಕು. ಈಗ ಏರ್ ಇನ್ಫ್ಲೋ ಚೆನ್ನಾಗಿದೆ, ಫ್ಯೂಯಲ್ ಇನ್ಫ್ಲೋ ಚೆನ್ನಾಗಿದೆ, ಬರ್ನಿಂಗು ಚೆನ್ನಾಗಿದೆ, ಆದ್ರೆ ಬರ್ನ್ ಆಗಿದೆಲ್ಲ ಚೆನ್ನಾಗಿ ಆಚೆ ಹೋಗ್ಬೇಕಲ್ವಾ? ಅದಕ್ಕೂ ಒಂದು ವಿಷಯ ಮಾಡಿದಿರಲ್ವಾ? ಅದಕ್ಕೆ ಡಿಕಟ್ ಮಾಡಿದೆ ಬಸ್ಗೆ. ಆ ಮಧ್ಯದಲ್ಲಿ ಇಷ್ಟು ದಪ್ಪ 2.25 ಕಿಲೋ ಒಂದು ಪಾಟ್ ಇದೆ, ಅದು ತೆಗ್ಬಿಟ್ಟಿದ್ದಾರೆ. ಡೈರೆಕ್ಟ್ ಪೈಪ್ ಹಾಕಿದೆ. ಸೌಂಡ್ ಜಾಸ್ತಿ ಏನು ಅಷ್ಟು ಇನ್ಕ್ರೀಸ್ ಆಗಿಲ್ಲ, ವೆರಿ ಮಿನಿಮಲ್. ಆದರೆ ಪರ್ಫಾರ್ಮೆನ್ಸ್ ಅಂತೂ ಅದು ಹೇಳಿದ್ರೆ ಮಾತಲ್ಲಿ ಅದು ಹೇಳಕ್ ಆಗಲ್ಲ, ಬಟ್ ಅನುಭವಿಸ್ಬೇಕು. BMC D-Cat 20-25% ಫಾಸ್ಟರ್ ವೆಹಿಕಲ್. ಎಸ್, ಈಸಿ ಇದೆ ಬಸ್ಗೆ. ಆಕ್ಸಲರೇಷನ್, ಟಾಪ್ ಸ್ಪೀಡ್, ರೈಡಬಿಲಿಟಿ, ಪವರ್ ಬ್ಯಾಂಡ್, ಎವ್ರಿಥಿಂಗ್ ಹ್ಯಾಸ್ ಚೇಂಜ್. ಫ್ಯೂಯಲ್ ಎಕಾನಮಿ ಏನಾದ್ರು ಡ್ಯಾಮೇಜ್ ಆಗಿದೆಯಾ? ಫ್ಯೂಯಲ್ ಎಕಾನಮಿ ನನಗೆ ಇವಾಗ ಸದ್ಯಕ್ಕೆ ಬರ್ತಾ ಇರೋದು 26ರಿಂದ 27. ಇದು ಮಾಡೋ ಮುಂಚೆ ಎಷ್ಟು ಬರ್ತಿತ್ತು? ಇದಕ್ಕೆ ಮಾಡೋ ಮುಂಚೆ 29ರಿಂದ 30 ಬರುತ್ತೆ. ಒಂದು 3 ಕಿಲೋಮೀಟರ್ ಕಮ್ಮಿ ಆಗಿದೆ. ಆದ್ರೆ ಬಹಳ ಸ್ವಲ್ಪ ಹ್ಯಾಪಿ ರೈಟ್ ಹ್ಯಾಂಡ್ ಇಟ್ಕೊಂಡು ಓಡಿಸಿದ್ರೆ ಇನ್ನೂ ಬೀಳುತ್ತೆ. ಆದ್ರೆ ಚೆನ್ನಾಗಿ ಓಡಿಸಿದ್ರೆ ಜಾಸ್ತಿನೂ ಬರುತ್ತೆ. ಆ ಥರ ಹೇಳಬೇಕು ಅಂತಂದ್ರೆ ವರ್ಸ್ಟ್ ಮೈಲೇಜ್ ದಟ್ ಐವ್ ಗಾಟ್ ಅಂತಂದ್ರೆ 22. ದಟ್ ಈಸ್ ದ ವರ್ಸ್ಟ್ ಮೈಲೇಜ್ ಐವ್ ಗಾಟ್. ವಿತ್ ದ ಸೇಮ್ ಸೆಟಪ್ ಸ್ವಲ್ಪ ನಿಯಂತ್ರಿಸ್ಕೊಂಡು ಥ್ರಾಟಲ್ ಕೊಟ್ಟರೆ ನನಗೆ 30-31ವರೆಗೂ ಬಂದಿದೆ, ಅಂದರೆ 80-90. ಸೊ ವಿತ್ ದಿಸ್ ಮಾಡಿಫಿಕೇಶನ್ ಅದರಲ್ಲಿ ಏನಂದರೆ ಭಾಳ ರೈಡಿಂಗ್ ಡಿಪೆಂಡೆಂಟ್ ಆಗೋಗತ್ತೆ ಮೈಲೇಜ್. ಸ್ಟಾಕ್ ಗಾಡಿಯಲ್ಲಿ ಎಷ್ಟು ರಫ್ ಯೂಸ್ ಮಾಡಿದ್ರೂ ಒಂದು ಸ್ವಲ್ಪ ಬ್ಯಾಂಡ್ ವಿಡ್ತಲ್ಲೇ ಮೈಲೇಜ್ ವೇರಿ ಆಗೋದು. ಹೌದು, ಫ್ಯೂಯಲ್ ಎಕಾನಮಿ ಬಂದು ಒಂದು 25ರಿಂದ ಒಂದು 30-32ಗೆ ಈ ವಿಂಡೋಲ್ಲಿ ಆಪರೇಟ್ ಆಗುತ್ತೆ. ಈ ಮಾಡಿಫಿಕೇಶನ್ ಮಾಡಿದ ಮೇಲೆ ಬಾರಿಸಿದ್ರೆ 22ಗೂ ಹೋಗುತ್ತೆ, 32-33ಗೂ ಹೋಗುತ್ತೆ. ಸೊ ಇಟ್ ಬಿಕಮ್ ಮೋರ್ ಸೆನ್ಸಿಟಿವ್ ಟು ರೈಡರ್ ಯೂಸೇಜ್. ಆದರೆ ಇದರಲ್ಲಿರೋ ಮಜಾ ಬೇರೆನೆ. ಆಯ್ತು, ನಿಜ. ನೆಕ್ಸ್ಟ್ ಆಮೇಲೆ ಹಾಗೇನೆ ಇದಕ್ಕೆ ರ್ಯಾಲಿ ಸೀಟ್ ಹಾಕಿ, ರಾಯಲ್ ಎನ್ಫೀಲ್ಡ್ ರ್ಯಾಲಿ ಸೀಟು. ಸೆಂಟರ್ ಸ್ಟ್ಯಾಂಡ್ ತೆಗ್ದಿದೆ, ಅಲ್ಲೂ ಒಂದು 2 kg ಕಳ್ಕೊಂಡಿದ್ದೀನಿ. ಆಮೇಲೆ ಸ್ಯಾರಿ ಗಾರ್ಡ್ ತೆಗ್ದಿದೆ, ಅಲ್ಲೂ 1 kg ಕಳ್ಕೊಂಡಿದ್ದೀನಿ. ಹಿಂದ್ಗಡೆ ಪಂಚರ್ ಆದರೆ ತೊಂದರೆ ಅಂದ್ಬಿಟ್ಟು ಕ್ರಾಸ್ ಪಕ್ ಬರೀ ಹಿಂದ್ಗಡೆ ಮಾತ್ರ ಹಾಕಿರೋದು, ಮುಂದ್ಗಡೆಗೆ ಸ್ಟಾಕ್ ಹಾಕಿದ್ದೀನಿ. 9 out of 10 ಟೈಮ್ಸ್ ಪಂಕ್ಚರ್ ರಿಯರಲ್ಲಿ ಆಗೋದು. ರಿಯರ್ ಪಂಕ್ಚರ್ ಹಾಕ್ಸೋದು ಸ್ವಲ್ಪ ತೊಂದರೆ.
ಫ್ರಂಟಲ್ಲಿ ಮ್ಯಾನೇಜ್ ಮಾಡ್ಬೋದು, ವೀಲ್ ಬಿಚ್ಕೊಂಡು ಹಾಕ್ಕೊಂಡು ತರ್ಬೋದು. ಅದು ಯಾಕೆ ಫ್ರಂಟಲ್ಲಿ ಹಾಕಿಲ್ಲ? ವೆಯ್ಟಾ? ವೆಯ್ಟ್ ಅದೊಂದು 700 to 800 grams ಮೋರ್ ವೆಯ್ಟ್ ಇದು. ಸೊ ವೆಯ್ಟ್ ಸೇವಿಂಗ್ ಬಾಡಿಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಗಾಡಿಯಲ್ಲಿ ಮಾಡ್ತಾ ಇದ್ದಾರೆ ಕೆ. ನಿಜ. ಆಮೇಲೆ ಹಾಗೆ ಹಿಂದ್ಗಡೆ ಆ ಲಗೇಜ್ ಟ್ರೇ ಇವೆಲ್ಲ ಕಟ್ ಮಾಡಿಬಿಟ್ಟು ಸಿಂಪಲ್ ಆಗಿ ಗ್ರಾಬ್ ರೈಲ್ ಇವರು ಸಿಂಗಲ್ಸ್ ಓಡಿಸೋದು. ಎರಡನೇದು ಲಗೇಜ್, ಸಾಫ್ಟ್ ಲಗೇಜ್ ಹಿಂದೆ ಸೀಟ್ ಮೇಲೆ ಇಟ್ಕೊಳ್ಳೋದು. ಅದು ಹಿಂದೆ ಎಕ್ಸ್ಟ್ರಾ ಏನಕ್ಕೆ ಅಂತ ಚಾಪ್ ಮಾಡಿದ್ದಾರೆ. ಗಾಡಿ ಹಿಡ್ಕೊಳಕ್ಕೆ ಒಂದು ಜಾಗ ಬೇಕು ಅಂತ ಪೀಸ್ 2 ಗ್ರಾಬ್ ರೈಲ್ ಇಟ್ಕೊಂಡಿದ್ದಾರೆ ಅಷ್ಟೇ. ಮತ್ತೆ ಫುಟ್ಪೆಗ್ ಏನೋ ಭಾಳ ವಿಶೇಷವಾಗಿದೆ. ಎಂಥ ಒಂದು ಕನ್ಸ್ಟ್ರಕ್ಷನ್ನು, ಏನೋ ಒಂದು ಫಿನಿಶು, ಅದೇ ಒಂದು ಸೈಂಟಿಫಿಕ್ ಗ್ಯಾಡ್ಜೆಟ್ ಥರ ಇದೆ ಅಲ್ವಾ? ಹೌದು ಬಸ್ಗೆ. ಅದು ಬಂದ್ಬಿಟ್ಟು ಟ್ವಿನ್ ಪೆಗ್ಸ್. ಇದು ಒಂದು 49 ಅಂತ ಒಂದು ಗಾಡಿ ಇತ್ತಲ್ಲ, ಆ ಗಾಡಿಯಿಂದ ಕಸದು ಇದಕ್ಕೆ ಹಾಕಿರೋದು. ಇಟ್ ಈಸ್ ಅ ನಾರ್ವೀಜಿಯನ್ ಮ್ಯಾನುಫ್ಯಾಕ್ಚರ್ಡ್ ಫುಟ್ಪೆಗ್ಸ್. ಈ ಕ್ಲೋಸಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಅಟೆನ್ಷನ್ ಟು ಡೀಟೇಲ್, ಯಾವ ಥರ ಕ್ವಾಲಿಟಿ ಫಿನಿಶ್ ಕೊಟ್ಟಿದ್ದಾರೆ ಅಂತ. ಇದ್ರದ್ದು ಅಡ್ವಾಂಟೇಜ್ ಏನು? ವಾಟ್ ಹ್ಯಾವ್ ಯು ಎಂಜಾಯ್ಡ್ ಬೆನಿಫಿಟ್ ಆಫ್ ದಿಸ್ ಫುಟ್ಪೆಗ್ಸ್? ಗಾಡಿ ನಿಂತ್ಕೊಂಡು ಓಡಿಸ್ಬೇಕಾದಾಗ ಅದು ಒಂದು ಸ್ಟೆಬಿಲಿಟಿ ಕೊಡುತ್ತೆ. ಪ್ಲಸ್ ನಿಮಗೆ ಗಾಡಿ ಕಂಟ್ರೋಲ್ ಮಾಡೋಕ್ಕೂ ಭಾಳ ಸುಲಭ, ಹಿಂದ್ಗಡೆ ನೀವು ರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ. ಸೊ ಹಾಗಾಗಿ ಮುಂಚಿನಷ್ಟು ಶ್ರಮ ಪಡೋದು ಬೇಡ, ಒಂದೇ ಕಡ್ಡಿ ಇದ್ದು ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡೋದು. ಇವಾಗ 2 ಕಡ್ಡಿ ಇರುತ್ತೆ, ಸೊ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೋದು. ಪ್ಲಸ್ ನೀವು ಟಗ್ ಮಾಡಿದ್ರೆ ಗಾಡಿ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ, ಯಾವ ದಿಕ್ಕಿಗೆ ತಿರುಗಿಸ್ಬೋದು. ಪರ್ಫೆಕ್ಟ್ ಆಗಿದೆ. ಐ ರಿಯಲಿ ಲೈಕ್ ದಿಸ್. ಕೊಡಕ್ಕಿಲ್ಲ ನಾನು ವಾಪಸ್. ತಪ್ಪಾಯ್ತು ಕೊಟ್ಟಿದ್ದು, ಏನೋ ಪಾಪ ಕೇಳೋದ ಅಂತ ಕೊಟ್ಟೆ, ನನಗೆ ಹಾಕ್ಬಿಟ್ಟಿದ್ದಾರೆ ಕ್ಯಾಪು. ನೀವು ಯಾವಾಗಲೂ ಹಾಕೊಂಡಿರ್ತೀರಲ್ಲ ಬಸ್ಗೆ ಟೋಪಿನ. ಸೊ ಈ ಥರ ಮಾಡಿಫಿಕೇಶನ್ಸ್ ಮಾಡಿ ಕೆ ಅವರಂತೂ ಈ ಗಾಡಿನ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಕೇಳ್ಬೋದು ನೆಕ್ಸ್ಟ್ ಪ್ರಶ್ನೆ, ಇದೆಲ್ಲ ಮಾಡಿದ್ರೆ ವಾರಂಟಿ ಇರತ್ತಾ ಇಲ್ವಾ ಅಂತ. ಅದಕ್ಕೆ ನಿಮ್ದು ಏನು ಉತ್ತರ? ವಾರಂಟಿ ಏನಾಯಿತು ಕೆ ಅಂತ ಕೇಳಿದ್ರೆ? ವಾರಂಟಿ ನೋಡಿಕೊಂಡು ನಾ ಗಾಡಿ ತಗೋಬೇಕು ಅಂತಂದರೆ ಲೂನಾ ತಗೋಬೇಕು ಬಸ್ಗೆ. ಗಾಡಿ ಕೊನೆಗೆ ನಮ್ಮ ಇಷ್ಟ ತಕ್ಕಂಗೆ ನಾವು ಓಡಿಸ್ಬೇಕು. ನಮ್ಮ ಟೇಸ್ಟ್, ನಮ್ಮ ರುಚಿ ಅಥವಾ ನಮ್ಮ ಅಭಿರುಚಿಗೆ ನಾವು ಬೆಳೆಸ್ಕೋಬೇಕಂದಾಗ ಈ ವಾರಂಟಿ ಅದಿದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಆಗೋದಿಲ್ಲ. ತಪ್ಪು ಅಂತಲ್ಲ, ಒಬ್ಬೊಬ್ಬರ ದೃಷ್ಟಿಕೋನ ಅದು. ಏನು ದಟ್ ಈಸ್ ರೈಟ್ ರಾಂಗ್ ಅಂತ ಏನೂ ಇಲ್ಲ ಇದರಲ್ಲಿ. ಕೆ ಬಂದು ಫಸ್ಟ್ ಒಂದು 5,000 7,000 ಕಿಲೋಮೀಟ್ರ್ ಸ್ಟಾಕ್ ಗಾಡಿ ಓಡಿಸ್ಬಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಎಲ್ಲ ಸಿಸ್ಟಮ್ಸ್ ವರ್ಕಿಂಗ್ ಓಕೆನಾ ಕನ್ಫರ್ಮ್ ಆದಮೇಲೆ ಅದ್ರ ನಂತರ ಏನು ಆಗಲ್ಲ ಅಂತ ಒಂದು ಕಾನ್ಫಿಡೆನ್ಸ್, ಒಂದು ಧೈರ್ಯ. ನನಗೂ ಅದೇ ಥರ, ಈವನ್ ಮೈ ಮೋಟರ್ ಸೈಕಲ್ಸ್. ಸೊ ಆ ಥರ ವಾರಂಟಿ ಇಶ್ಯೂ ಏನಾದರೂ ಬೈ ಚಾನ್ಸ್ ಬಂದ್ರೇನು, ವಾರಂಟಿ ರಿಜೆಕ್ಟ್ ಆದ್ರೇನು, ಈ ರೆಡಿ ಟು ಪರ್ಚೇಸ್ ದ ಐಟಮ್ ಆ್ಯಂಡ್ ಇನ್ಸ್ಟಾಲ್. ಅಷ್ಟೇ. 5-6 ಸಾವಿರದಲ್ಲಿ ಏನು ತೊಂದರೆ ಬಂದಿಲ್ಲ ಅಂದರೆ ಒಂದು ಧೈರ್ಯ. ಆ್ಯಂಡ್ ವಾಟ್ ಎವರ್ ಮಾಡಿಫಿಕೇಶನ್ ಕೆ ಮಾಡಿದ್ದು ಪರ್ಮನೆಂಟ್ ಮಾಡಿಫಿಕೇಶನ್ಸ್, ಡ್ಯಾಮೇಜಿಂಗ್ ಮಾಡಿಫಿಕೇಶನ್ ಅಂತ ಏನೂ ಇಲ್ಲ. ಆಲ್ ಪ್ಲಗ್ ಆ್ಯಂಡ್ ಪ್ಲೇ. ನಾವು ಇದನ್ನು ವಾಪಸ್ ಸ್ಟಾಕ್ ರೆಸ್ಟೋರ್ ಮಾಡೋಕ್ಕೆ ಏನು ಹಾಫ್ ಅ ಡೇ ಜಾಬ್, ಎಲ್ಲ ಪಕ್ಕಾ ಸ್ಟಾಕ್ ಮಾಡ್ಬೋದು. ನೋ ಮೇಜರ್ ಪರ್ಮನೆಂಟ್ ಡ್ಯಾಮೇಜಿಂಗ್ ಮಾಡಿಫಿಕೇಶನ್ಸ್. ಸೊ ದಟ್ ಇಸ್ ಆ ಧೈರ್ಯದಲ್ಲಿ ಎಂಜಾಯ್ ಮಾಡ್ತಾ ಇರೋದು ಗಾಡಿ. ಎಕ್ಸಾಕ್ಟ್ಲಿ ಬಸ್ಗೆ. ಇದಕ್ಕೇನು ಒಂದು ಹೈ ಲಿಫ್ಟ್ ಕ್ಯಾಮ್ ಹಾಕಿಲ್ಲ ಅಥವಾ ಒಂದು ಪೋರ್ಟ್ ಗೇಟ್ ಏನು ಮಾಡಿಲ್ಲ. ಇಟ್ ಇಸ್ ರನ್ನಿಂಗ್ ನೀಟ್. ರೆಡ್ ಲೈನ್ ಓಪನ್ ಮಾಡಿಲ್ಲ, ರೆಡ್ ಲೈನ್ ಓಪನ್, ರೆವ್ ಲಿಮಿಟರ್ ತೆಗ್ದಿಲ್ಲ, ಆ ಥರ ಏನು ಮಾಡಿಲ್ಲ. ಸೊ ಆ ಥರ ಇರಬೇಕಾದಾಗ ಯು ಆರ್ ಎಂಜಾಯಿಂಗ್ ವಿತ್ ಇನ್ ದಟ್ ಸ್ಪೆಸಿಫೈಡ್ ಬ್ಯಾಂಡ್ವಿಡ್ತ್. ರಿಲಯಬಿಲಿಟಿ ಡೌಟ್ ಇರಲ್ಲ. ಮತ್ತೆ ಆ ಎಕ್ಸಾಸ್ಟ್ ಪಾರ್ಟ್ ತೆಗ್ದಿದ ಮೇಲೂ ನಾನು ನೋಟಿಸ್ ಮಾಡಿದೆ ಸೌಂಡ್ ಅಷ್ಟೇನು ಜಾಸ್ತಿ ಆಗಿಲ್ಲ. ಐ ವಾಸ್ ವೆರಿ ಕನ್ಸರ್ನ್ಡ್, ಯಾಕಂದರೆ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ, ಎಲ್ಲರಿಗೂ ತೊಂದರೆ ಆಗುತ್ತೆ, ಮತ್ತು ಅನ್ನೆಸರಿಲಿ ನಿಲ್ಸೋದು, ಪೊಲೀಸ್ ಕ್ವೆಶ್ಚನ್ ಮಾಡೋದು ಬರುತ್ತೆ ಅಂತ. ಆ ಥರ ಏನೂ ಇಲ್ಲ. ಸ್ಟೆಡಿ ಹ್ಯಾಂಡಲ್ ಓಡಿಸಿದ್ರೆ ಸ್ಟಾಕ್ ಥರನೇ ಸೌಂಡು. ಹೌದು, ಎಕ್ಸಾಕ್ಟ್ಲಿ ಬಸ್ ಅಲ್ವಾ. ಅದು ನಿಮ್ಮ ಗರಿಲ್ಲಾ ಗೋ ಫಾಸ್ಟರ್ ಇದೆಯಲ್ಲ, ಅದ್ರಲ್ಲಿ ನೋಡಿದ್ಮೇಲೆ ನನಗೆ ಫುಲ್ ಕಾನ್ಫಿಡೆನ್ಸ್ ಬಂತು ಇದನ್ನು ಮಾಡಲೇಬೇಕು ಅಂತ. ಅದು ಮಾಡಿದ್ಮೇಲಂತೂ ಆ ಥ್ರಾಟಲ್ ರೆಸ್ಪಾನ್ಸು, ಲೋ ಆ್ಯಂಡ್ ಟಾರ್ಕು ಅಮೇಝಿಂಗ್ ಬಸ್ಗೆ. ಬಾರ್ಕ್ ಬಸ್ಟರ್ಸ್ ಎಸ್. ವಿಂಡ್ ರೈನ್ ಪ್ರೊಟೆಕ್ಷನ್, ವಿಂಡ್ ಅಂಡ್ ರೈನ್ ಎಕ್ಸಾಕ್ಟ್ಲಿ. ಆ್ಯಂಡ್ ಲಿವರ್ ಗಾಡಿ ಬಿದ್ದರೆ ಲಿವರ್ ಡ್ರಾಪ್ ಪ್ರೊಟೆಕ್ಷನ್ ಇದೆ ಅಷ್ಟೇ. ಇದೇ ಮಾಡಿರೋದು. ಇದ್ರ ಮೇಲೆ ನಿಮ್ಗೆ ಏನಾದರೂ ಕ್ವೆಶ್ಚನ್ಸ್ ಏನಾದರೂ ಇದ್ರೆ ಕಮೆಂಟಲ್ಲಿ ಮಾಡಿ. ನಾವು ಬೆಸ್ಟ್ ಎಬಿಲಿಟಿ ವಿ ವಿಲ್ ರಿಪ್ಲೈ ವಾಟ್ ಎವರ್ ದ ಇಶ್ಯೂಸ್. ಈಗ ದಿಸ್ ಮೋಟರ್ ಸೈಕಲ್ ಇಸ್ ಅಟ್ ಲೆವೆಲ್. ಇನ್ನೂ ಏನಾದರೂ ಮಾಡೋ ಪ್ಲ್ಯಾನ್ ಏನಿದೆ ಫ್ಯೂಚರಲ್ಲಿ? ಐ ಆಮ್ ಶ್ಯೂರ್ 1-2 ಐಟಮ್ ಉಳಿದಿರುತ್ತೆ. ಐ ನೋ 90% ಯು ಆರ್ ಸ್ಯಾಟಿಸ್ಫೈಡ್. ಇನ್ನೇನು ಮಾಡೋಕ್ಕೆ ಏನೂ ಇಲ್ಲ, ಯಾಕಂದರೆ
ಇನ್ನೇನ ಮಾಡಕ್ ಹೋದ್ರೆ ಬೇಡ ಇಲ್ದೆ ಕಿತಾಪತಿ ಕೆಲಸ ಅಂತ. ಕೆರ್ದು ಗಾಯ ಮಾಡ್ಕೊಂಡಂಗೆ. ಆದ್ರೆ ಒಂದೆರಡು ವಿಷಯ ಇರಬಹುದು. ಏನಂತ ಒಂದು ಏನಿದೆ, ಐ ನೋ ಯು ಹ್ಯಾವ್ ಒನ್ ಐಟಮ್. ಇವಾಗಲೇ ಹೇಳೋದಾ ಮಾಡಿ ಹೇಳೋದಾ? ಮಾಡಿ ಹೇಳುವ. ಮಾಡಿ ಹೇಳುವ, ನೋಡ್ತಾ ಇರಿ. ವೆಲ್ ಡನ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ದಿಸ್ ಮೋಟರ್ಸೈಕಲ್ ಇಸ್ ಎಷ್ಟು ಒಂದು 6 ಕಿಲೋ ಕಡಿಮೆ ಆಗಿರ್ಬೋದು ಆನ್ ಆವರೇಜ್. 190 kg ಇದೆ ಇವಾಗ. 6 ಕಿಲೋ ಡಿಫರೆನ್ಸ್ ಇಸ್ ಆಬ್ವಿಯಸ್ ಅಲ್ವಾ? ಗೊತ್ತಾಗುತ್ತೆ ಹ್ಯಾಂಡ್ಲಿಂಗ್ ಅಲ್ಲಿ. ಎಸ್, ಹ್ಯಾಂಡ್ಲಿಂಗ್ ಅಲ್ಲಿ ಗೊತ್ತಾಗುತ್ತೆ, ಆಕ್ಸಿಲರೇಷನ್ ಅಲ್ಲಿ ಗೊತ್ತಾಗುತ್ತೆ. ಬಸ್ಗೆ ಐ ಡೋಂಟ್ ನೋ ಇಫ್ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಏನು, ಬಟ್ ಐ ಕ್ಯಾನ್ ನೌ ಈಸಿಲಿ ಕ್ಯಾಚ್ ಅಪ್. ಒಂದು ದೊಡ್ಡ ಗಾಡಿಗಳ ಜೊತೆ ಆರಾಮಾಗಿ ಹೋಗುತ್ತಿದ್ದು ಇವಾಗ. ಈಸಿಯರ್ ಟು ಕ್ಯಾಚ್ ಅಪ್. ಗಾಡಿ 100-120 ಎಲ್ಲ ಭಾಳ ಯುನೋ ಈಸಿಯಾಗಿ ಬರುತ್ತೆ, ಸ್ಟ್ರೆಸ್ ಇಲ್ಲ ಗಾಡಿನಲ್ಲಿ. ನಾನು ಸ್ಟಾಕ್ ಗಾಡಿ ನೋಡಿದ್ದೀನಿ 120, 130. ಆಫ್ಟರ್ 130 ಅಂದ್ರೆ ಸ್ವಲ್ಪ ಅದ್ರದ್ದು ಯು ಕ್ಯಾನ್ ಫೀಲ್ ದ ಪರ್ಫಾರ್ಮೆನ್ಸ್ ಸ್ವಲ್ಪ ಟೇಪರ್ ಆಫ್ ಆಗುತ್ತೆ, ಇಳಿಯುತ್ತೆ, ಹೋಗುತ್ತೆ 150 ದಾಟತ್ತೆ. ಆದರೆ ದಟ್ ಟೈಮ್ 120 ಇಂದ 150 ಆ ಸ್ಪೀಡ್ ಆಕ್ಸಲರೇಷನ್ ಟೈಮ್ ಡ್ರಾಸ್ಟಿಕ್ಲಿ ಚೇಂಜ್ ಆಗಿದೆ. ಎಫರ್ಟ್ಲೆಸ್ ಎಫರ್ಟ್ಲೆಸ್ ಇದೆ. ಓಪನ್ ಮಾಡಿದ್ರೆ ನುಗ್ಗುತ್ತೆ. ರೆಸ್ಪಾನ್ಸ್ ಇಸ್ ಇಮಿಡಿಯೇಟ್. ನೀವು ತ್ರಾಟಲ್ ತಿರುಗಿಸಿದಂಗ್ಲೇನೆ ಹಿಂದೆ ಚಕ್ರ ನಾ ಬರ್ತಾ ಇದ್ದೀನಿ ಅನ್ನುತ್ತೆ. ಮುಂಚೆ ಯೋಚನೆ ಮಾಡೋದು, ಬರ್ಲೇಬೇಕಾ, ಓಕೆ ಬರ್ತೀನಿ. ಪಾರ್ಟ್ಸ್ ಏನು ಚೇಂಜ್ ಮಾಡಿದ್ದೀರಾ? ಬಿಕಾಸ್ ಇಂಜಿನ್ ಆಯಿಲ್ ಫಿಲ್ಟರ್ ಅದೆಲ್ಲ ಸ್ಟ್ಯಾಂಡರ್ಡ್, ಏನಿಲ್ಲ. ಈಗ ವೇರ್ ಆ್ಯಂಡ್ ಟೈರ್ ಐಟಮ್ಸ್, ಚೈನ್ ಸ್ಪ್ರಾಕೆಟು, ಬ್ರೇಕ್ ಪ್ಯಾಡ್ಸು, ಟೈರ್ಸ್, ದೀಸ್ ಆರ್ ದ 3 ಯೂಸರ್ ವೇರ್ ಆ್ಯಂಡ್ ಟೈರ್ ಐಟಮ್. ಅದರಲ್ಲಿ ಏನೇನು ಚೇಂಜ್ ಮಾಡಿದೆ? ಇದುವರೆಗೆ ನಾನು ಗಾಡೀಲಿ ಚೇಂಜ್ ಮಾಡಿರೋದು ಒಂದು ಚೈನು ಮತ್ತು ಫ್ರಂಟ್ GB ಸ್ಪ್ರಾಕೆಟ್. ಸೊ ಅದೆರಡು ಐಟಮ್ ಚೇಂಜ್. ರಿಯರ್ ಯಾಕೆ ಚೇಂಜ್ ಮಾಡಿಲ್ಲ ಅಂದರೆ ರಿಯರ್ ವೀಲ್ ಒಟ್ಟಿಗೆ ಕ್ರಾಸ್ ಸ್ಪೋಕ್ ಜೊತೆ ಸ್ಪ್ರಾಕೆಟ್ ಬರುತ್ತೆ. ಸೊ ದಟ್ ಇಸ್ ಸೊ ಬೇಸಿಕ್ಲಿ ಚೈನ್ ಸೆಟ್ ಸ್ಪ್ರಾಕೆಟ್. ಅದು ಎಷ್ಟು ಕಿಲೋಮೀಟರ್ ಚೇಂಜ್ ಮಾಡಿರೋದು? ಅದು 16 ಚಿಲ್ಲರೆ, ಇಲ್ಲ ಸಾರಿ 19 ಚಿಲ್ಲರೆ, 19,000 ಚೈನ್ ಸ್ಪ್ರಾಕೆಟ್ ಕಿಟ್ ಚೇಂಜ್. ಓಕೆ, ಮತ್ತೆ ಹೌದು. ಅದಾದ್ಮೇಲೆ ಅದು ಸ್ವಲ್ಪ ಪ್ರಿಕಾಷನರಿ ಚೇಂಜ್ ತಾನೇ, ಓಡ್ತಿತ್ತು ಇನ್ನು ಇತ್ತು. ಹಿಂದೆ ಹೊಸ ಸ್ಪ್ರಾಕೆಟ್ ಹಾಕಾಯ್ತು. ಹೊಸ ಸ್ಪ್ರಾಕೆಟ್ ಜೊತೆ ಹಳೆ ಚೈನ್ ಇಸ್ ನಾಟ್ ದ ಬೆಸ್ಟ್ ಥಿಂಗ್ ಟು ಡೂ. ಚೇಂಜ್ ಸೆಟ್ ಆಯ್ತು, ಫ್ರಂಟ್ ಸ್ಪ್ರಾಕೆಟ್ ಚೈನು ಹಾಕಾಯ್ತು. ಓಕೆ, ಮತ್ತೆ ಅದಾದ್ಮೇಲೆ ಎಗೈನ್ ಇವಾಗ ಮುಂದಿನ ತಿಂಗಳು ದೊಡ್ಡ ರೈಡ್ ಬರ್ತಾ ಇದೆ. ಸೊ ಹಾಗಾಗಿ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿದ್ವಿ. 23,600 ಕಿಲೋಮೀಟರ್ಸ್ ಬ್ರೇಕ್ ಪ್ಯಾಡ್. ಇನ್ನೊಂದು ಮಿನಿಮಮ್ 2,000 ಕಿಲೋಮೀಟರ್ ಲೈಫ್ ಇತ್ತು ಅದರಲ್ಲಿ. ಆದರೆ ನಾವು ಈಗ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ 4,000-5,000 ಕಿಲೋಮೀಟರು. ಪ್ರಿಕಾಷನರಿ ಸೆಟ್ ಆಫ್ ಬ್ರೇಕ್ ಪ್ಯಾಡ್ಸ್ ಚೇಂಜ್. ಮತ್ತೆ ಇನ್ನೊಂದು ಟೈರ್ಸ್ ಚೇಂಜ್ ಮಾಡಬೇಕಾ? ಪ್ರಿಕಾಷನರಿ ಎಲ್ಲ ಬಸ್ ಇದು ನಂದು ಹಣೆ ತರ ಆಗಿದೆ. ಸೊ ಟೈರ್ ಚೇಂಜ್ ಮಾಡಲಿ, ಈ ತರ ಮುಂಚೆ ಈ ತರ ಆಗಿದೆ. ಬಿಫೋರ್ ಇಟ್ ಬಿಕಮ್ಸ್ ಲೈಕ್ ದಿಸ್ ಚೇಂಜ್ ಮಾಡೋದು ವಾಸಿ. ಸೊ ಅದಕ್ಕೆ ಮುಂದೆ 15ನೇ ತಾರೀಕು ಆರ್ಡರ್ ಮಾಡಿದ್ದೀನಿ ಒಂದು ಸೆಟ್ ಟೈರ್ಸ್, ಹೋಗಿ ಬದಲಾಯಿಸ್ಬೇಕು. ಸೊ ಫಸ್ಟ್ ಸೆಟ್ ಆಫ್ ಟೈರ್ಸ್ ಕಮಿಂಗ್ ಆನ್. ಚೈನ್ ಸ್ಪ್ರಾಕೆಟ್ ಕಿಟ್ ಜಸ್ಟ್ ಚೇಂಜ್ ಅರೌಂಡ್ 4,000 ಕಿಲೋಮೀಟರ್ಸ್. ಹೊಸ ಬ್ರೇಕ್ ಪ್ಯಾಡು ಈಗ ಹಾಕಿದೆ. ಸೊ ದಿಸ್ ಇಸ್ ದಿ ವೇರ್ ಆ್ಯಂಡ್ ಟೇರ್ ಐಟಮ್ಸ್ ಚೇಂಜ್ ಅಪಾರ್ಟ್ ಫ್ರಮ್ ರೆಗ್ಯುಲರ್ ಸರ್ವಿಸ್. ಆಯಿಲ್ ಫಿಲ್ಟರ್ ಚೇಂಜ್ ಮಾಡ್ತಾ ಇರೋದು. ಎಸ್, ಫ್ಯಾಂಟಾಸ್ಟಿಕ್. ಸಿಕೆ ಇನ್ನೊಂದು 25,000 ಕಿಲೋಮೀಟರ್ ಓಡುತ್ತೆ ವಿತೌಟ್ ಎನಿ ಇಶ್ಯೂಸ್, ವಿತೌಟ್ ಎನಿ ಚೇಂಜ್ ಫಾರ್ ಅ ಸೈಕ್ಲಿಂಗ್ ಪಾರ್ಟ್. ಸೊ ಬ್ರೇಕ್ ಪ್ಯಾಡು ಆಲ್ಮೋಸ್ಟ್ 24,000 ಬಂದಿದೆ. ಅದು ಇನ್ನೊಂದು 2,000 ಲೈಫ್ ಇದೆ. ಇದು ರೈಡಿಂಗ್ ಸ್ಟೈಲ್, ರಾಂಗ್ ರೈಡಿಂಗ್ ಸ್ಟೈಲ್ ಅಂತ ಇಲ್ಲ. CK ರೈಡಿಂಗ್ ಸ್ಟೈಲ್ ಇಸ್ ಯೂಸಿಂಗ್ ಇಂಜಿನ್ ಬ್ರೇಕಿಂಗ್, ಆಂಟಿಸಿಪೇಷನ್ ನೋಡ್ಬಿಟ್ಟು ಸ್ಲೋ ಮಾಡೋದಿಲ್ಲ. ಅಲ್ಲಿ ಗೊತ್ತು ರೆಡ್ ಲೈಟ್ ಇದೆ ಅಂತ, ಅಲ್ಲಿ ತನಕ ಹೋಗ್ಬಿಟ್ಟು ಲಬಕ್ಕಂತ ಬ್ರೇಕ್ ಹಿಡಿಯೋದಕ್ಕಿಂತ ಸ್ವಲ್ಪ ರೋಲ್ ಆಫ್ ಮಾಡಿ ಗೇರ್. ಈಗ ತುಂಬ ಕನ್ಸರ್ನ್ ಇದೆ, ಇಂಜಿನ್ ಬ್ರೇಕಿಂಗ್ ಮಾಡಿದ್ರೆ ನನ್ನ ಚೈನ್ ಸ್ಪ್ರಾಕೆಟ್ ಸೌದೋಗುತ್ತೆ, ಕ್ಲಚ್ ಸೌದೋಗುತ್ತೆ, ಏನೇನೋ ಆಗತ್ತೆ ಅಂತ. ಅದೆಲ್ಲ ಅನ್ನೆಸೆಸರಿ ಕಾಂಪ್ಲಿಕೇಶನ್. ವಿ-ಸ್ಟ್ರಾಮ್ ಎಷ್ಟು ಹೊಡಿದೆ CK? ವಿ-ಸ್ಟ್ರಾಮ್ 66,500 ಕಿಲೋಮೀಟರ್. ಬ್ರೇಕ್ ಪ್ಯಾಡ್ ಯಾವಾಗ ಚೇಂಜ್ ಮಾಡಿದ? 52 ಚಿಲ್ಲರೆ. 52,000 ಕಿಲೋಮೀಟರ್ ಬ್ರೇಕ್ ಪ್ಯಾಡ್ ಓಡಿಸಿದ್ದಾರೆ ವಿ-ಸ್ಟ್ರಾಮಲ್ಲಿ. ಚೈನ್ ಸ್ಪ್ರಾಕೆಟ್ ಯಾವಾಗ ಚೇಂಜ್ ಮಾಡಿದ್ದು ವಿ-ಸ್ಟ್ರಾಮಲ್ಲಿ? 49,000. ಆ್ಯಂಡ್ ದಿಸ್ ಮ್ಯಾನ್ ಯೂಸಸ್ ಇಂಜಿನ್ ಬ್ರೇಕಿಂಗ್. ಸೊ ಆ ಇಂಜಿನ್ ಬ್ರೇಕಿಂಗ್ ಅದು ಸೌದೋಗುತ್ತೆ, ಇದು ಸೌದೋಗಂದ್ರೆ ದೆನ್ ಇಂಜಿನ್ ಬ್ರೇಕಿಂಗ್ ರಿಕ್ವೈರ್ ಆಗಿ ಗಾಡಿ ದಯವಿಟ್ಟು ತೊಗೊಳ್ಬೇಡಿ. ಹೊಂಡಾ ಆಕ್ಟಿವಾ ಇಲ್ಲ ಹೊಸದು ಬಂದಿದೆಯಲ್ಲ 15 ಲಕ್ಷದ ಆಕ್ಟಿವಾ, ಯಾವುದು XADV ಹೊಂಡಾ ಇಲ್ಲ. ಇಂಜಿನ್ ಬ್ರೇಕಿಂಗ್ ಆ ಥರ ಯೂಸ್ಡ್ ಕರೆಕ್ಟ್ಲಿ ಅದೇ ಎಂಥ ತೊಂದರೆ ಇಲ್ಲ. ಇಟ್ ಇಸ್ ಅ ಲಾಂಗ್ ಬಿಗ್ ಟಾಪಿಕ್. ಈಗ ತುಂಬ ಡಿಸ್ಕಷನ್ ಬರುತ್ತೆ, ಎಕ್ಸ್ಪರ್ಟ್ ಕಮೆಂಟ್ಸ್ ಅಂತೂ ಲೈನಾಗಿ ಬರುತ್ತೆ. ನಾನು ಯೂಸ್ ಮಾಡಲ್ಲ, ಮಾಡಬೇಡಿ. ನಾವು ಏನು ಮಾಡ್ತೀವಿ ಅಂತ ಶೇರ್ ಮಾಡಿದ್ದೀವಿ. ನಾನು ಯೂಸ್ ಮಾಡ್ತೀನಿ ಇಂಜಿನ್ ಬ್ರೇಕಿಂಗ್. ನನ್ನ ಹತ್ರನೂ ವಿ-ಸ್ಟ್ರಾಮ್ ಇತ್ತು. ಆದರೆ ನನ್ನ ಚೈನ್ ಸ್ಪ್ರಾಕೆಟ್ ಬಂದು 38,000 ಕಿಲೋಮೀಟರ್ಸ್ ಬಂತು. ಬ್ರೇಕ್ ಪ್ಯಾಡು 38,000, ಇವ್ರದ್ದು 50. ಸೊ ರೈಡಿಂಗ್ ಸ್ಟೈಲ್ ಡಿಪೆಂಡೆಂಟ್ ಆದ್ರೇನು ಅಷ್ಟು ಒಂದು ವೇರ್ ಆ್ಯಂಡ್ ಟೇರ್ ಆಗಲ್ಲ.
ಫಾರ್ವರ್ಡ್ ಫೋರ್ಸ್, ಆಕ್ಸಲರೇಷನ್ ಫೋರ್ಸ್, ಫಾರ್ ಎಕ್ಸಾಂಪಲ್ ಇದರಲ್ಲಿ 40 BHP, 40 Newton meter of torque. Acceleration load on the clutch chain sprocket is 40 Newton meter. Forward torque. Engine braking forces maximum ಅದರ 25-30% ರಿವರ್ಸ್ ಟಾರ್ಕ್ ಬರುತ್ತೆ. ಅಷ್ಟೇ. ಸೊ ಯಾವ ಥರ ಇಂಜಿನ್ ಬ್ರೇಕಿಂಗ್ ಮಾಡಿದೇನು 15-18 ನ್ಯೂಟನ್ ಮೀಟರ್ ಮೇಲೆ ರಿವರ್ಸ್ ಟಾರ್ಕ್ ಬರಲ್ಲ. ಸೊ ಇಂಜಿನ್ ಬ್ರೇಕಿಂಗ್ ಇಂದ ಎಲ್ಲ ಸವಿಯತ್ತೆ ಅಂತ ಹೇಳೋದು ಇಟ್ ಈಸ್ ಇಮ್ಯಾಜಿನರಿ ಥಿಂಗ್. ಇಟ್ ಡಸ್ ನಾಟ್ ವೇರ್ ಇಟ್ ಔಟ್. ಎಸ್ ಅಫ್ಕೋರ್ಸ್ ಹುಚ್ಚರ ಥರ 6th ಗೇರ್ನ ಲಡ 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 ಅಂತ ಫಸ್ಟ್ ಹಾಕಿದ್ರೆ ಇಂಜಿನೇ ಬ್ರೇಕ್ ಆಗತ್ತೆ. ಅದು ಇಂಜಿನ್ ಬ್ರೇಕಿಂಗ್ ಆಗಲ್ಲ, ಅದು ಇಂಜಿನ್ ಬ್ರೇಕ್. ಆ ಗೇರ್ ಬಾಕ್ಸ್ ಕಿತ್ಕೊಂಡ್ ಗೇರ್ ಎಲ್ಲ ಕಿವಿಗೆ ನೇತಾಕಿ ಮಾಡಬೇಕು. ಎನಿಥಿಂಗ್ ಇಸ್ ವಿ ಹ್ಯಾವ್ ಟು ಡೂ ರೆಸ್ಪಾನ್ಸಿಬಲ್. ಇಟ್ ಇಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಇರ್ರೆಸ್ಪಾನ್ಸಿಬಲ್. ಇಂಜಿನ್ ಬ್ರೇಕಿಂಗ್ ಆಲ್ಸೋ ಇನ್ ರೆಸ್ಪಾನ್ಸಿಬಲ್ ಆಗಿ ಅದು RPM ಶಿಫ್ಟ್ ಮಾಡಬೇಕು. ಸೊ ಈ ಥರ ಮಾಡಿದ್ರೆ ಓವರ್ ಆಲ್ ರೈಡ್ ವಿಲ್ ಬಿ ಸೇಫ್. Wear and tear is evenly distributed the load. So the reverse torque, please, is only going to be maximum of 30% of what the engine. And we are referring to mid-size motorcycles, not the commuter side. Commuter side li engine braking you ಜಾಸ್ತಿ ಇರಲ್ಲ. 120-130 kilos motorcycle ಗೆ ಅಷ್ಟೆಲ್ಲ ಇಂಜಿನ್ ಬ್ರೇಕಿಂಗ್ ಮಾಡಿ ಕಾಂಪ್ಲಿಕೇಟ್ ಮಾಡೋದು ಬೇಡ. ವಿ ಆರ್ ರೆಫರಿಂಗ್ ಟು ಈ ಥರ ಕ್ಯಾಟಗರಿ 35-40 BHP motorcycles, ಅಷ್ಟು ಪವರ್ ಆಕ್ಸಲರೇಷನ್. ಈ ಗಾಡಿಗಳಿಗೆ ಈಕ್ವಲ್ ಅಮೌಂಟ್ ಆಫ್ ಬ್ರೇಕಿಂಗ್ ಇಸ್ ನೀಡೆಡ್ ಅಂದರೆ ಸ್ವಲ್ಪ ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡಬೇಕಾಗತ್ತೆ. ಕ್ಲಚ್ ಎಲ್ಲ ಏನೂ ಆಗಲ್ಲ. ಒಂದು V-Strom ಕ್ಲಚ್ ಹೆಂಗಿದೆ, ಇನ್ನೂ ಚೆನ್ನಾಗಿದ್ದಾನೆ, ಫಸ್ಟ್ ಕ್ಲಾಸ್ ಆಗಿದೆ. ಕ್ಲಚ್ಚು ಹೋಗೋದಿಲ್ಲ, ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಹೋಗೋದೇ ಇಲ್ಲ ಕ್ಲಚ್. ರೆಸ್ಪಾನ್ಸಿಬಲ್ ರೈಡಿಂಗ್ ಓವರ್ ಆಲ್, ದಟ್ ಇಸ್ ಆಲ್. ಎನಿವೆ, ಕಮಿಂಗ್ ಬ್ಯಾಕ್ ಟು ದ ಮೇನ್ ಟಾಪಿಕ್, ಇಂಜಿನ್ ಬ್ರೇಕಿಂಗ್ ನನಗೆ ತುಂಬಾ ಗೊತ್ತು, ನಿಮ್ಮ ಹೃದಯಕ್ಕೆ ಹತ್ತಿರವಾದ ವಿಷಯ. ಯಾಕಂದ್ರೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಂಜಿನ್ ಬ್ರೇಕಿಂಗ್. ಲಾಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಲಾಟ್ ಆಫ್ ಮಿಸ್ಇನ್ಫಾರ್ಮೇಶನ್. ಮತ್ತೆ ಏನದು ಇಂಜಿನ್ ಬ್ರೇಕಿಂಗ್ ಫ್ಯೂಯಲ್ ಎಕಾನಮಿ ಜಾಸ್ತಿ. ಅಪ್ಪ, ಒಂದು 50 ml ಜಾಸ್ತಿ ಫ್ಯೂಯಲ್ ಹೋಗ್ಬೋದು ಅಷ್ಟೇ. ಈಗ ಈ ಮಾಡರ್ನ್ ಇಂಜಿನ್ ಫ್ಯೂಲ್ ಇಂಜೆಕ್ಷನ್ಲಿ 0 ಥ್ರಾಟ್ಲಲ್ಲಿ ದೇರ್ ಇಸ್ ಹಾರ್ಡ್ಲಿ, ಆಲ್ಮೋಸ್ಟ್ ಲಿಟ್ರಲಿ ದ ಫ್ಯೂಯಲ್ ಇಸ್ ಕಟ್ ಆಫ್. ಫ್ಯೂಯಲ್ ಲೀಕ್ ಇರೋಲ್ಲ, ಐಡ್ಲಿಂಗ್ ಲೆವೆಲ್ ಕಟ್ ಆಫ್. ಇದರಿಂದ RPM ಹೈ ಇದ್ರೇನು, ಈಗ ಥ್ರಾಟ್ಲ್ ಕ್ಲೋಸ್ ಮಾಡ್ಕೊಳ್ಳೋ 7000 RPM ಅನ್ನತ್ತೆ ಗಾಡಿ. ಆ 7000 RPM ಓಪನ್ ಥ್ರಾಟ್ಲ್ ಅಷ್ಟು ಫ್ಯೂಯಲ್ ಹೋಗಲ್ಲ ಐಡ್ಲಿಂಗ್ ಲೆವೆಲ್ ಫ್ಯೂಯಲ್ಗೆ. ಬಿಕಾಸ್ ಎಲೆಕ್ಟ್ರಾನಿಕ್ಸ್ ಆರ್ ವೆರಿ ಅಡ್ವಾನ್ಸ್ ಟುಡೇ. ಫ್ಯೂಯಲ್ನ ಕಟ್ ಆಫ್ ಮಾಡಿಬಿಡುತ್ತೆ. ಸೊ ಫ್ಯೂಯಲ್ ಕನ್ಸಂಪ್ಷನ್ ಅಂತೂ ಏನು ಡಿಫ್ರೆನ್ಸ್ ಬರಲ್ಲ. ಸೊ ಅಷ್ಟೆಲ್ಲ ಓವರ್ ಅನಾಲಿಸಿಸ್ ಮಾಡಬೇಡಿ. ಗಾಡಿನ ನಿಮಗೆ ಯಾವ ಥರ ನಿಮಗೆ ಎಂಜಾಯ್ಮೆಂಟ್ ಕೊಡುತ್ತೋ, ನಿಮಗೊಂದು ಜಾಯ್ ಕೊಡುತ್ತೋ ಓಡಿಸೋಕ್ಕೆ, ಮಾಡಿಫಿಕೇಷನ್ ರೀಸನಬಲ್ ಸೆನ್ಸಿಬಲ್ ಮಾಡಿಫಿಕೇಷನ್ಸ್ ಮಾಡ್ಕೊಳ್ಳಿ. ರೆಸ್ಪಾನ್ಸಿಬಲ್ ಆಗಿ ಓಡಿಸಿ, ರೈಡ್ ಎಂಜಾಯ್ ಮಾಡಿ. 400cc ಬೇಕಾ ತೊಗೊಂಡು ಎಂಜಾಯ್ ಮಾಡಿ, 1000cc ಬೇಕಾ ತೊಗೊಂಡು ಎಂಜಾಯ್ ಮಾಡಿ, 100cc ತೊಗೊಂಡು ಎಂಜಾಯ್ ಮಾಡಿ. ಇದರಲ್ಲೇ ಎಂಜಾಯ್ಮೆಂಟ್ ಬರೋದು, ಅದರಲ್ಲಿ ಬರಲ್ಲ. ಮಾಡಿಫಿಕೇಶನ್ ಇಲ್ಲದೆ ಎಂಜಾಯ್ಮೆಂಟ್ ಬರುತ್ತಾ? ಖಂಡಿತ ಬರುತ್ತೆ. ಫಾರ್ ಹಿಮ್ ದಿಸ್ ಇಸ್ ವಾಟ್ ಗಿವ್ಸ್ ಹಿಮ್ ಜಾಯ್. ಎಕ್ಸಾಕ್ಟ್ಲಿ ಬಸ್ಕಿ. ಮತ್ತೆ ಇದನ್ನ ನಾವೇನು ಓವರ್ ನೈಟ್ ಮಾಡಲಿಲ್ಲ. ನೀವು ನೋಡಿ, ನಿಮಗೂ ಗೊತ್ತು, ಎಲ್ಲ ತಗೊಂಡು ಸೀದಾ ಎಲ್ಲ ಕಿತ್ತು ಬಿಸಾಕಿ ಮಾಡಿ, ಎಲ್ಲ ಹಂತವಾಗಿ ಮಾಡ್ಕೊಂಡ್ ಬಂದಿದ್ದು. ಯೂಸ್ ಮಾಡಿ ಅರ್ಥ ಮಾಡಿಕೊಂಡು ಒಂದು ಸ್ಟೆಪ್, ಅದನ್ನ ಯೂಸ್ ಮಾಡಿ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡಿ. ಶೋರೂಮಿಂದ ಸೀದಾ ತೊಗೊಂಡೋಗಿ ಅಷ್ಟು ಅಕ್ಸೆಸರೀಸ್ ಫಿಟ್ ಮಾಡಿಬಿಡಿ. ನೀವು ಇನ್ನೊಂದು ಕ್ವೆಶನ್ ಕೇಳ್ಬೋದು, ಈಗ ಗಾರ್ಡೆಲ್ಲ ಬಿಚ್ಚಿಬಿಟ್ಟಿದ್ದಾರೆ, ಇನ್ ಕೇಸ್ ಏನೋ ಡ್ಯಾಮೇಜ್ ಆದರೆ ರೆಡಿ ಟು ಫೇಸ್. ಸೊ ನೀವು ಹಾಕಬೇಡಿ ಅಂತ ಹೇಳ್ತಾ ಇಲ್ಲ, ಇದು ಹಿಸ್ ಚಾಯ್ಸ್. ವೆಯ್ಟ್ ರಿಡಕ್ಷನ್ ಟೇಕ್ಸ್ ಪ್ರಯಾರಿಟಿ ಓವರ್ ಪ್ರೊಟೆಕ್ಷನ್. ನಿಮಗೆ ಪ್ರೊಟೆಕ್ಷನ್ ಇಸ್ ಪ್ರಯಾರಿಟಿ, ಪ್ಲೀಸ್ ಇನ್ಸ್ಟಾಲ್ ರೆಸ್ಪಾನ್ಸಿಬ್ಲಿ. ಅಷ್ಟೊಂದು 7-8 ಕಿಲೋ ಗಾರ್ಡ್ ಹಾಕ್ಕೊಂಡು ಹ್ಯಾಂಡ್ಲಿಂಗ್ನ ಎಫೆಕ್ಟ್ ಆದರೆ ಯು ವೋಂಟ್ ಎಂಜಾಯ್ ದ ರೈಡ್. ಅದೇ ಹೇಳ್ತಾರಲ್ಲ, ವಿ ಸಫರ್ ಮೋರ್. ಅದು ಕನ್ನಡದಲ್ಲಿ ನೀವು ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿ, ಬಿಕಾಸ್ ಯು ಹೇಳಿ. ವಿ ಸಫರ್ ಮೋರ್ ಇನ್ ಇಮ್ಯಾಜಿನೇಷನ್ ದ್ಯಾನ್ ಇನ್ ರಿಯಾಲಿಟಿ. ಅದನ್ನ ಕನ್ನಡದಲ್ಲಿ ಅದು ಹೇಳ್ಬೇಕು ಅಂತಂದ್ರೆ, ನಾವು ಜಾಸ್ತಿ ಮನದಾಳದ ಮಾತಲ್ಲಿ ನಾವು ಯೋಚನೆಗಳಲ್ಲಿ ನಾವು ಕಳ್ಕೊತೀವಿ. ರಿಯಾಲಿಟಿನಲ್ಲಿ ಅದು ಬರೋದಕ್ಕೆ ಭಾಳ ಕಷ್ಟ. ಆ ಮನದಾಳದ ಯೋಚನೆಗಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನೈಜತೆಗೆ ಏನು ಬೇಕೋ ಅದನ್ನು ಮಾಡಿ. ಅದನ್ನು ಬಾಸ್ಕಿಯವರು ಇಂಗ್ಲೀಷಲ್ಲಿ ಹೇಳೋದು. ವಾಟ್ ಎವರ್ ಇಟ್ ಈಸ್, ಯಾವ ಮೋಟರ್ ಸೈಕಲ್ ಆಗಲಿ, ಯಾವ ಬ್ರ್ಯಾಂಡ್ ಆಗಲಿ, ಯಾವ CC ಆಗಲಿ, ಎಂಜಾಯ್ ಯುವರ್ ರೈಡ್ಸ್. ಯುವರ್ ರೈಡ್ ಇಸ್ ಫಾರ್ ಯು, ನಾಟ್ ಫಾರ್ ಅದರ್ ಪರ್ಸನ್. ಎಸ್, ವೆಲ್ ಡನ್ CK. ಹೇಳಿದ್ರಿ. ಥ್ಯಾಂಕ್ ಯು.